ಮ್ಯಾಗೆ ಹೊಳ್ಳಲಿರಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್. ಇತ್ತ ಕಡೆ ಲಿಪ್ಸ್ಟಿಕ್ ರಾಣಿ ಸ್ವಾಗತಕ್ಕೆ ಸಜ್ಜಾದ ಆರ್ ನಗರದ ಮನೆ ಬಳಿ ರಂಗೋಲಿ ಹಾಕಿ ಸ್ವಚ್ಛಗೊಳಿಸಿದ್ದಾರೆ ಕುಟುಂಬಸ್ಥರು. ಆರ್ ನಗರ ನಿವಾಸಕ್ಕೆ ಪವಿತ್ರ ಗೌಡ ಆಗಮಿಸುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ತಾಯಿ ನಿವಾಸಕ್ಕೆ ಲಿಪ್ಸ್ಟಿಕ್ ರಾಣಿ ತೆರಳುವಂತ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗಾಗಲೇ ಪವಿತ್ರ ಗೌಡ ಅಂತೂ ಇಂತೂ ರಿಲೀಸ್ ಆಗಾಯಿತು. ಈಗಾಗಲೇ ಮನೆ ಸುತ್ತ ಕೂಡ ಸಂಭ್ರಮ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಕಂಪ್ಲೀಟ್ ಆಗಿ ಗಮನಿಸ್ತಾ ಇರಬಹುದು. ಇದು ಲೈವ್ ದೃಶ್ಯ. ಇದು ಪವಿತ್ರ ಗೌಡ ಹೋಗ್ತಾ ಇರುವಂತಹ ದೃಶ್ಯ. ಆದರೆ ಪವಿತ್ರ ಗೌಡ ಎಲ್ಲಿ ಹೋಗ್ತಾರೆ ಎನ್ನುವಂತ ಕುತೂಹಲ ಇರುವಂಥದ್ದು. ಈಗ ಸದ್ಯ ಆರ್ ನಗರದ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಅಲ್ಲಿ ಹೋಗ್ಬಿಟ್ಟು ಮನೆ ಕುಟುಂಬಸ್ಥರು ಕೂಡ ಎಲ್ಲಾ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೇನು ಪವಿತ್ರ ಗೌಡ ಬರುವಂಥ ಸಂದರ್ಭದಲ್ಲಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಸ್ವಚ್ಛಗೊಳಿಸ್ಬಿಟ್ಟು ಎಲ್ಲ ರೆಡಿಯಾಗಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಆರ್ ನಗರದಲ್ಲಿರುವಂಥ ಮನೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಜೇನುಗೂಡೆಲ್ಲ ಕಟ್ಕೊಂಡಿದೆ, ಒಂಚೂರು ಸ್ವಚ್ಛತೆ ಇಲ್ಲ, ವಿರಾಳ ಮೌನ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪವಿತ್ರ ಗೌಡ ಮನೆ ಮುಂಭಾಗದಿಂದ. ದೀಪ್ತಿ, ಸದ್ಯ ಅಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ? ಇತ್ತ ಕಡೆಯಲ್ಲಿ ಜೈಲಿಂದ ರಿಲೀಸ್ ಆಗೊಂಡು ಪವಿತ್ರ ಗೌಡ ಬರ್ತಾ ಇದ್ದಾಳೆ. ನಿಕೇಶ್, ಸರಾಸರಿ 6 ತಿಂಗಳು ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗಿದ್ರು. ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಿನ್ನೆ ಸಿಗಬೇಕಾಗಿತ್ತು, ಆದರೆ 7 ಗಂಟೆ ನಂತರ ಅಮೀನ ಬಂದಿದ್ದ ಕಾರಣದಿಂದಾಗಿ ನಿನ್ನೆನೂ ಕೂಡ ಜೈಲಿನಲ್ಲೇ ಉಳ್ಕೊಂಡಿದ್ರು. ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿ ಇದೀಗ ಹೊರಟಿರುವಂಥದ್ದು. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರ್ ನಗರ ಐಡಿಯಲ್ ಹೋಮ್ ಲೇಔಟ್ ಏನಿದೆ ಇದರಲ್ಲಿರುವಂತಹ ಪವಿತ್ರ ಗೌಡ ಅವರ ಮನೆಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಾನೀಗ ಆರ್ ನಗರದ ಪವಿತ್ರ ಗೌಡ ಅವರ 3 ಫ್ಲೋರ್ ಬಿಲ್ಡಿಂಗ್ ಏನಿದೆ ಅದರ ಮುಂಭಾಗದಲ್ಲೇ ಇದ್ದೀನಿ. ಈ 6 ತಿಂಗಳಲ್ಲಿ ನಾವು ಆಗಾಗ ಬಂದು ನೋಡಿದಂತಹ ಸಂದರ್ಭದಲ್ಲಿ ಮನೆ ಬಿಕೋ ಅಂತ ಇತ್ತು, ಕಸ ಗುಡಿಸಿರಲಿಲ್ಲ, ಬಲೆ ಕಟ್ಟಿತ್ತು. ಈ ರೀತಿಯಾಗಿ ಒಂದು ಯಾರು ಇಲ್ಲದ ಮನೆಯ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಆದರೆ ಪವಿತ್ರ ಗೌಡ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಅದಕ್ಕೆ ಕಳೆ ಬಂದಿರುವಂಥದ್ದು. ಉದಾಹರಣೆಗೆ ಮನೆಯ ಮುಂಭಾಗದಲ್ಲೇ ಎಂಟ್ರೆನ್ಸ್ನಲ್ಲೇ ರಂಗೋಲಿಯನ್ನು ಹಾಕೋ ಮೂಲಕ ಸ್ವಚ್ಛತೆಯನ್ನು ಮಾಡಲಾಗಿದೆ. ಫಸ್ಟ್ ಫ್ಲೋರ್ ಏನು ನೋಡ್ತಾ ಇದ್ದೀರಾ, ಆ ಬಾಗಿಲಿಗೆ ತೋರಣವನ್ನು ಕೂಡ ಕಟ್ಟಿದ್ದಾರೆ. ಅಂದರೆ ಸರಿಸುಮಾರು 6 ತಿಂಗಳ ಕಾಲ ಈ ಮನೇಲಿ ಯಾರೂ ಇರಲಿಲ್ವಾ, ಬಂದು ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಅವರು ತಮ್ಮ ಮನೆ ಆರ್ ನಗರದಲ್ಲಿರುವಂತಹ ಈ ಮನೆಗೆ ಬರುವಂತಹ ಬಹುತೇಕ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸರಾಸರಿ 6 ತಿಂಗಳಿಂದ ಈ ಮನೆ ಕಡೆ ಅವರು ಸುಳ್ದೇ ಇರಲಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ತಮ್ಮ ತಾಯಿ ಮನೆಗೆ ಹೋಗ್ತಾರ ಅನ್ನೋ ಮತ್ತೊಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಆದರೆ ತಾಯಿಯವರ ಮನೆ ಎಲ್ಲಿ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಅದು ಕೂಡ ನಿಗೂಢವಾಗಿರುವಂಥದ್ದು. ಒಂದಾ ತಾಯಿ ಮನೆ, ಇಲ್ಲದಿದ್ದರೆ ಆರ್ ನಗರದ ತಮ್ಮ ಬಂಗ್ಲೆಗೆ ಬರುವಂತಹ ಸಾಧ್ಯತೆ ಇದೆ. ಸೊ ಬಂಗ್ಲೆ ಮುಂದೆ ಅಂದರೆ 3 ಫ್ಲೋರ್ ಮನೆ ಏನಿದೆ ಅಲ್ಲಿ ಒಂದು ರೀತಿಯಲ್ಲಿ ರಂಗೋಲಿಯನ್ನು ಹಾಕಿ ತೋರಣವನ್ನು ಕಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯಗ ಡೀಟೇಲ್ಸ್ ಅನ್ನು ಕೂಡ ನಾವು ಕೊಡ್ತಾ ಇದ್ವಿ. ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ 6 ತಿಂಗಳಿಂದ ಮನೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. 2-3 ಕೋಟಿ ರೂಪಾಯಿ ಮನೆ, ಹೊರಗಡೆ ಒಂದು ದೊಡ್ಡ ಕಾರು, ಆದರೆ ಮನೆ ಒಳಗಡೆ ಯಾರೂ ಕೂಡ ಇರಲಿಲ್ಲ. ಬರೀ ಜೇಡ್ರ ಬಲೆ ಇರ್ಬೋದು, ಧೂಳು ತುಂಬಿಕೊಂಡಿದೆ. ಹೊರಗಡೆ ನೋಡಿದ್ರೆ ಜೇನ್ ತಟ್ಟಿ ಕೂಡ ಇದೆ. ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ವಿ ಲಾಸ್ಟ್ ಟೈಮ್. ಆದರೆ ಈಗ ಅವೆಲ್ಲವೂ ಕೂಡ ಕಾಣಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಮನೆ ಸ್ವಚ್ಛಗೊಳಿಸಲಾಗಿದೆ. ಮನೆ ಮುಂಭಾಗದಲ್ಲಿ ರಂಗೋಲಿ ಹಾಕಲಾಗಿದೆ. ಯಾಕಂತ ಹೇಳಿದ್ರೆ ಮಗಳು ಬರ್ತಾಳೆ ಅಂತ ಪವಿತ್ರ ಗೌಡ ತಾಯಿಯವರು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಜೈಲಿನಿಂದ ಹೊರಬರ್ತಾ ಇರುವಂಥ ದೃಶ್ಯ ಇದು. ಒಂದಿಷ್ಟು ಜನರಿಗೆ ಅನಿಸುತ್ತೆ ಈಗ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ. ಸೊ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹಳೆ ನೆನಪು ಕಾಡುತ್ತೆ. ಈ ಪಾಪ ಪ್ರಜ್ಞೆ ಇರ್ಬೋದು, ಮುಗ್ದಲ್ಲಿ ಒಂದು ರೀತಿಯಲ್ಲಿ ಅದರ ಮನೋಭಾವ ಇರುತ್ತೆ, ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ. ಆದರೆ ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಈ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ನೀವು ಕೂಡ ಪರಪ್ಪನ ಅಗ್ರಹಾರ ಅಲ್ಲಿ ಇದ್ದೀರಿ, ಆ ಸ್ಪಾಟಲ್ಲಿ ರಿಲೀಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ. ಬಟ್ ಆಕೆಯ ಮನೋಭಾವ ಯಾವ ರೀತಿ ಆಗಿದೆ ಈಗ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಒಂದಿಷ್ಟು ಜನರಿಗೆ ಪಾಪ ಪ್ರಜ್ಞೆ ಇರ್ಬೋದು, ಹೀಗಾಯ್ತಲ್ಲ ಅಂತ ಪ್ರಾಯಶ್ಚಿತ ಇರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಯಾವ ರೀತಿಯಾಗಿದೆ ಪವಿತ್ರ ಗೌಡ ಅಂತ?
ಎಸ್ ನಿಕೇಶ್, ಈಗ ನಾವು ಗಮನಿಸ್ತಾ ಇದೀವಿ ಪವಿತ್ರ ಗೌಡ ಈಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿ RR ನಗರ ನೈಸ್ ರಸ್ತೆಯ ಮೂಲಕ RR ನಗರ ಮನೆಗೆ ಹೋಗ್ತಾ ಇರುವಂತಹ ದೃಶ್ಯಗಳು ಈಗ ಅವರ ಎಕ್ಸಾಕ್ಟ್ಲಿ ವಾಹನದ ಹಿಂದೆನೆ ನಾವಿದ್ದೀವಿ. ನಮ್ಮ ಚಾಲಕರಾಗಿರುವಂತಹ ಗಂಗಾಧರ್ ಹಾಗೇನೆ ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಮಹೇಶ್ ನಮ್ಮ ವ್ಯೂವರ್ಸ್ಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ನಾವು ಆ ವಾಹನದ ಒಳಗಡೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾ ಇದ್ರು, ಅವರ ತಾಯಿಯೂ ಕೂಡ ಕಣ್ಣೀರ್ ಹಾಕ್ತಾ ಇದ್ರು. ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಅವರ ತಾಯಿಯಿಂದಾನೇ ಆಗ್ತಾ ಇತ್ತು. ಅದರ ಜೊತೆಗೆ ಅವರ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ. ಪವಿತ್ರ ಗೌಡ ಅವರಲ್ಲಿ ಒಂದ್ ರೀತಿಯ ಪಶ್ಚಾತ್ತಾಪ ಭಾವ ಇತ್ತು. ನಾವು ಅವರನ್ನ ಸಂಪೂರ್ಣವಾಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಅವರು ಮಾತಾಡ್ಲಿಲ್ಲ. ಅವರ ಸಂಬಂಧಿಕರೆಲ್ಲ ಅವರನ್ನ ಸುತ್ತ ಹಾಕೊಂಡ್ರು. ಮಾಧ್ಯಮದ ಮುಂದ್ಗಡೆ ಯಾವುದೇ ಕಾರಣಕ್ಕೂ ಮಾತಾಡೋದು ಬೇಡ ಅನ್ನೋ ಭಾವ ಅವರಲ್ಲಿ ಇತ್ತು. ಇದರ ಜೊತೆಗೆ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಆಚೆ ಬರೋದಕ್ಕಿಂತ ಮುಂಚೆ ಎಂಟ್ರೆನ್ಸ್ ಅಲ್ಲೇ ಪರಪ್ಪನ ಅಗ್ರಹಾರ ಆವರಣದಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಇದೆ. ಆ ಮುನೇಶ್ವರ ದೇವಸ್ಥಾನಕ್ಕಾಗಿ ಅವರ ತಾಯಿ ಪೂಜಾ ಸಾಮಗ್ರಿಗಳನ್ನ ತಂದಿದ್ರು. ಸ್ವತಃ ಪವಿತ್ರ ಗೌಡ ಅವರಿಂದ ಪೂಜೆಯನ್ನ ಮಾಡಿಸಿ ಅಲ್ಲಿಂದ ಅವರು ಗಾಡಿಯನ್ನ ಹತ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಶಕ್ತಿ ಮೀರಿ ವೆರಿ ಕ್ಲೋಸ್ ಪವಿತ್ರ ಅವರ ಹತ್ರ ಹೋಗಿ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಮಾತಾಡಲಿಲ್ಲ. ಅವರ ಸಂಬಂಧಿಕರು ಅವರನ್ನ ಮಾತಾಡಿಸೋದಕ್ಕೆ ಬಿಡ್ಲಿಲ್ಲ. ಈಗ ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಪವಿತ್ರ ಗೌಡ RR ನಗರ ಮನೆಗೆ ಹೋಗ್ತಾ ಇದ್ದಾರೆ ನೈಸ್ ರಸ್ತೆಯ ಮುಖಾಂತರ. ನಿನ್ನೆಯೇ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ದಾಖಲಾತಿಗಳು ಲೇಟ್ ಆಗಿ ಸೇರಿದ್ದರಿಂದ ಈಗ ಅವರು ಸರಿಯಾಗಿ ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಿರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು ಪರಪ್ಪನ ಅಗ್ರಹಾರದಿಂದ ಈಗ ಪವಿತ್ರ ಗೌಡ ನೇರವಾಗಿ RR ನಗರ ಮನೆಗೆ ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವರ ತಾಯಿ ಹಾಗೇನೆ ಅವರ ಸಹೋದರ ಮತ್ತು ಪವಿತ್ರ ಗೌಡ ಪರ ವಕೀಲರು ಸೇರಿದಂತೆ ಇನ್ನುಳಿದ ಅವರ ಸಂಬಂಧಿಕರು ಬಂದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪರಪ್ಪನ ಅಗ್ರಹಾರದಿಂದ ಆಚೆ ಬರ್ತಾ ಇದ್ದಂತೆ ಈಡ್ಗಾಯಿ ಹೊಡೆಯುವಂತ ಕೆಲಸ ಕೂಡ ಆಯ್ತು, ಅವರನ್ನ ದೃಷ್ಟಿ ತೆಗೆಯುವಂತ ಕೆಲಸ ಆಯ್ತು. ನೋಡಿ, ನಾವು ಗಮನಿಸ್ತಾ ಇದೀವಿ ಆ ಪವಿತ್ರ ಗೌಡ ಒಂದ್ ರೀತಿ ಅವರಲ್ಲಿ ಆ ರಿಗ್ರೆಟ್ ಕಾಡ್ತಾ ಇತ್ತು. ಆ ಕಣ್ಣೀರು ಮತ್ತೆ ಅವರ ಸಂಬಂಧಿಕರು ಅವರಿಗೆ ಬರೋವಾಗ್ಲೇ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬಿಫೋರ್ ರಿಲೀಸಿಂಗ್ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ನುಳಿದ ಪ್ರೊಸೆಸ್ ಏನಿರುತ್ತೆ ಅದನ್ನು ಕೂಡ ಮುಗಿಸ್ಕೊಂಡ್ರು. ಅದರ ಜೊತೆಗೆ ಈ ಮೇನ್ ಗೇಟ್ ಏನಿರುತ್ತೆ ಆ ಮೇನ್ ಗೇಟ್ ಬರುವ ಸಂದರ್ಭದಲ್ಲಿ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಅಂದ್ರೆ ಕೈದಿ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಆ ಪ್ರಿಸನರ್ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಸರೆಂಡರ್ ಮಾಡಿರುವಂತಹ ಸಾಮಗ್ರಿಗಳು ಅಥವಾ ಐಡೆಂಟಿಫೈಗಾಗಿ ಅವ್ರು ಏನು ತಮ್ಮ ಲೆಡ್ಜರ್ ಅಲ್ಲಿ ಬರೆದುಕೊಂಡಿರ್ತಾರೆ ಅವೆಲ್ಲವನ್ನೂ ಕೂಡ ಗಮನಿಸಿ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗುತ್ತೆ ಅಂತಂದರೆ ಅವರನ್ನ ಪ್ರೊಸೀಡ್ ಮಾಡಿ ಅವರನ್ನ ಆಚೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದ ಸಬ್ ಇನ್ಸ್ಪೆಕ್ಟರ್ಸ್ ಇದ್ರು, ಹಾಗೇನೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿದ್ರು. ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರು. ಆ ಲೆಡ್ಜರ್ ಅಲ್ಲಿ ಅವೆಲ್ಲವನ್ನೂ ಕೂಡ ಭರ್ತಿ ಮಾಡಿಕೊಂಡು ಸಹಿ ಹಾಕಿಸ್ಕೊಂಡು ಅವರನ್ನ ಈಗ ಆಚೆ ಕಳಿಸಿದ್ದಾರೆ. ಬರ್ತಾ ಇದ್ದಂಗೆ ನೀವು ಗಮನಿಸಬೇಕು, ಆ ವಿಜುವಲ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಿಟ್ರಲಿ ಪವಿತ್ರ ಗೌಡ ಅವರ ತಾಯಿಯೇ ಪವಿತ್ರ ಗೌಡಗೆ ಒಂದು ರೀತಿ ಬೌನ್ಸರ್ ಆಗಿದ್ರು. ಇವತ್ತು ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಎದುರುಗಡೆ ತನ್ನ ಮಗಳು ಕಾಣಿಸ್ಕೋಬಾರದು ಅಂತ ಹೇಳಿ, ಜೊತೆಗೆ ಮಾಧ್ಯಮದವರಿಗೆ ದೃಶ್ಯಗಳು ಸಿಗಬಾರದು ಅಂತ ಹೇಳಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಮಾತಾಡ್ತೀರಾ, ಏನ ಹೇಳ್ತೀರಿ, ಏನು ಎತ್ತ ಅಂತ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಲಿಟ್ರಲಿ ಆ ಪವಿತ್ರ ಗೌಡ ಹತ್ರ ಹೋಗೋದಕ್ಕೆ ಅವ್ರ ತಾಯಿನೂ ಬಿಡ್ಲಿಲ್ಲ. ಅಪ್ಕೊಂಡ್ಬಿಟ್ಟಿದ್ರು ಪವಿತ್ರ ಗೌಡನ. ಒಂದ್ ರೀತಿ ಬೌನ್ಸರ್ ಪ್ರೊಟೆಕ್ಟ್ ಮಾಡಿದ ರೀತಿಯಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡಿ ಕಾರಲ್ಲಿ ಕೂರಿಸಿ ಈಗ ನಾವು ಗಮನಿಸ್ತಾ ಇರಬಹುದು KA 05 NH 966